ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಹಾಗಲಕಾಯಿಂದ ಪಲ್ಯ ಮಾಡ್ತಾಯಿದ್ದೀನಿ ರೀ. ಹಾಗಲಕಾಯಿ ಪಲ್ಯ ಇದು ಸ್ವಲ್ಪ ಕೂಡ ಕಹಿ ಆಗದೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೋಡಿರಿ, ನಾನಿಲ್ಲಿ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಈ ಥರ ಪೀಸಸ್ ಆಗಿ ತಗೊಂಡಿದ್ದೀನಿ. ಇದನ್ನು ಸರಿಯಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಅದಕ್ಕೇ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಈಗ ಇದಕ್ಕೇ ನಾನು ಒಂಚೂರು ಅರಿಶಿನ ಬೆರೆಸ್ಕೊಳ್ತೀನಿ ನೋಡಿರಿ. ಸಕ್ಕರೆ ಕಾಯಿಲೆ ಇರುವಂತಹ ಪೇಷಂಟ್ಗಳಿಗೆ ಇದು ತುಂಬ ಒಳ್ಳೆಯದು ನೋಡಿರಿ. ಇದ್ರದ್ದು ಜ್ಯೂಸನ್ನ ದಿನ ಬೆಳಗ್ಗೆ ಕುಡಿಬೇಕು ನೋಡಿರಿ. ಹಾಗೆ ಈ ಥರ ಪಲ್ಯವಾಗಿಯೂ ಸೇವನೆ ಮಾಡ್ಬೋದು ರೀ. ಇದಕ್ಕೆ ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಈ ಥರ ಹಾಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಒಂದಿಷ್ಟು ತಿರುಗಬೇಕು ನೋಡಿರಿ. ಸರಿಯಾಗಿ ಕಲಸಿ ಇದನ್ನು ಸ್ಪೂನಿಂದ ಈ ಥರ. ಇನ್ನೂ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಟಿಲ್ಲ ರೀ. ಮೊದಲಿಗೆ ಈ ಪ್ರೊಸೆಸ್ನ ಇಲ್ಲೇ ಕೆಳಗಡೆ ಈ ಥರ ಮಾಡ್ಕೊಂಡಾದ್ಮೇಲೆ ಅದನ್ನು ಗ್ಯಾಸ್ ಒಲೆ ಮೇಲೆ ಇಟ್ಟು ನಂತರ ಏನು ಮಾಡಬೇಕಂತ ಹೇಳ್ತೀನಿ ನೋಡಿರಿ. ಈಗ ಇದನ್ನು ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿರಿ. ಲೋ ಫ್ಲೇಮ್ ಒಳಗಡೆ ಇಟ್ಟಿದ್ದೀನಿ ರೀ. ಇದಕ್ಕೇ ಈಗ ನಾನು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ನೀರು ಹಾಕಿರಿ. ಒಂದು 3 ಟೀ ಸ್ಪೂನಷ್ಟು ನೀರು ಹಾಕಿರಿ. ನೀರು ಹಾಕಿ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಯಲು ಬಿಡ್ರಿ. 2 ನಿಮಿಷ ಕುದ್ರೆ ಸಾಕು ರೀ. ಈ ಹಾಗಲಕಾಯಿ ನೋಡಿರಿ, ನಿಮ್ಮದು ಸ್ಕಿನ್ ಡಿಸೀಸ್ ಇದ್ದವರಿಗೆ ಹಾಗೂ ಮತ್ತು ಹೇರ್ ಸ್ಪ್ಲಿಟ್ ಆಗ್ತಾ ಇರ್ತಲ್ರಿ, ಅಂತಹ ಸಮಸ್ಯೆ ಉಳ್ಳವರಿಗೆ ಇದು ತುಂಬ ಒಳ್ಳೆಯದು ರೀ. ಯಾಕಂದರೆ ಈ ಹಾಗಲಕಾಯಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ ರೀ. ಹಾಗಾಗಿ ಸ್ಕಿನ್ ಸಮಸ್ಯೆ ಉಳ್ಳವರು ಮತ್ತು ಹೇರಿಂದ ಸಮಸ್ಯೆ ಉಳ್ಳವರು ಈ ಥರ ಹಾಗಲಕಾಯಿನ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ನೋಡಿರಿ ಅವ್ರಿಗೆ. ಈಗ ನೋಡಿರಿ, ನಮ್ಮದು ಸರಿಯಾಗಿ ಹಾಗಲಕಾಯಿ ಕುದ್ದಿದೆ ರೀ. ಇಷ್ಟು ಕರೆಕ್ಟಾದ ರೀತಿ ಒಳಗೆ ಕುದ್ದಾದಮೇಲೆ ಇದನ್ನು ಇಳಿಸ್ಕೊಂಡು ಇದನ್ನು ನಾನೀಗ ಒಗ್ಗರಣೆಗೆ ಪ್ರಿಪೇರ್ ಮಾಡ್ತೀನಿ ನೋಡಿರಿ. ಇದು ನಿಮ್ಮದು ಇಮ್ಯುನಿಟಿನೂ ಸಹ ಇನ್ಕ್ರೀಸ್ ಮಾಡುತ್ತೆ ರೀ ಈ ಹಾಗಲಕಾಯಿ. ಈಗ ನೋಡಿರಿ, ನಾನು ಒಂದು ಪಾತ್ರೆ ಒಳಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ ನಾನಿಲ್ಲೇ ಡೈರೆಕ್ಟಾಗಿ ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ ರೀ. ಹಾಗಲಕಾಯಿ ವಾರದಲ್ಲಿ 2 ಸಲ ಸೇವನೆ ಮಾಡಿರಿ, ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಎಣ್ಣೆ ಕಾದಿದೆ ರೀ ನಮ್ಮದು. ಇದಕ್ಕೆ ನಾವು ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ನಷ್ಟು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ. ಮೀಡಿಯಮ್ ಆಗಿ ಕಟ್ ಮಾಡಿಕೊಳ್ರಿ. ಈಗ ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿರಿ, ಆ ಥರ. ಇದಾದಮೇಲೆ ಟೊಮೆಟೊ ಹಾಕ್ಕೊಳ್ರಿ. ಒಂದು ಮೀಡಿಯಮ್ ಗಾತ್ರದ ಟೊಮೆಟೊನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 2 ಹಾಗಲಕಾಯಿಗೆ ಇಷ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿರಿ, ಯಾಕಂದರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತೆ. ಹಾಗಾಗಿ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಕುದಿಯುವಾಗೂ ಸಹ ಉಪ್ಪು ಹಾಕ್ಕೊಂಡಿದ್ದೀನಿ, ಈಗೂ ಸಹ ಉಪ್ಪು ಹಾಕ್ಕೊಂಡಿದ್ದೀನಿ ರೀ. ಆಮೇಲೆ ಸ್ವಲ್ಪ ರುಚಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ನೋಡಿರಿ, ಉಪ್ಪು ಹಾಕಿದಾದಮೇಲೆ ನಾನು ಸ್ವಲ್ಪ ಇದರಲ್ಲಿನೂ ಎಲ್ಲ ಬೆಳ್ಳುಳ್ಳಿದ್ದು ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ನಾವಾಗಲೇ ಕುದಿಯುವಾಗೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ, ಇಲ್ಲೇನೂ ಕೂಡ ಹಾಕಿದ್ದೀವಿ. ಆಮೇಲೆ ಹಾಗೆ ಅರಿಶಿನ ಕೂಡ ಸ್ವಲ್ಪ ಹಾಕಬೇಕು ಇಲ್ಲೇ. ಇದೆಲ್ಲ ಸ್ವಲ್ಪ ಕುದಿಲಿರಿ ಸರಿಯಾಗಿ. ನಂತರ ಇದಕ್ಕೆ 2 ಟೀ ಸ್ಪೂನಷ್ಟು ನಾನು ಇಲ್ಲೇ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರೀ. ನಿಮಗೆ ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗಿದ್ರೆ ಜಾಸ್ತಿ ಹಾಕ್ಕೊಳ್ರಿ, ಹಾಗೇನಿಲ್ಲ. ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ. ನಿಮಗೆ ಎಷ್ಟು ತಿನ್ಬೇಕು ಅನಿಸುತ್ತೆ ಖಾರನ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಅದಕ್ಕೆ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಗೆ ಪೆಪ್ಪರ್ ಪೌಡರ್ನೂ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದನ್ನು ಸರಿಯಾಗಿ ಒಂದು ಕಲಸಿ ಕುದಿಲಿ ಬಿಡ್ರಿ, ಸ್ವಲ್ಪ ಫ್ರೈ ಆಗಲಿ ಇದೆಲ್ಲ. ಈಗ ಇದಕ್ಕೆ ನಾನು ಕುದಿಸಿಟ್ಕೊಂಡಿರುವಂತಹ ಹಾಗಲಕಾಯಿನ ಬೆರೆಸ್ತಾ ಇದ್ದೀನಿ ನೋಡಿರಿ. ಈ ಸ್ಟೇಜ್ನಲ್ಲಿ ಇದನ್ನು ಸ್ವಲ್ಪ ಕಲಸಿ ಇದೇ ಥರ ಫ್ರೈ ಮಾಡ್ತಾ ಹೋಗಿ ಒಂಚೂರು. ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ರಿ. ನಿಮಗೆ ಬೇಕಂದ್ರೆ ಒಂಚೂರು ಸಕ್ಕರೆನೂ ಹಾಕ್ಕೊಳ್ರಿ, ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ. ನಾನಿಲ್ಲಿ ಹಾಕಿಲ್ಲ ನೋಡಿ. ಈ ಥರ ಎಲ್ಲ ಸರಿಯಾಗಿ ತಿರುಕೊಟ್ಟಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ
ಕೊನೆಯದಾಗಿ ಅಂದರೆ ಮಸಾಲೆ ಒಳಗೆ ಕೊನೆಯದಾಗಿ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ರೀ. ಸ್ವಲ್ಪನೇ ಹಾಕ್ಕೊಳ್ರಿ ಈ ಸ್ಟೇಜ್ನಲ್ಲಿ. ಇದಾದ ನಂತರ ಇದಕ್ಕೇ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರುವ ಕೊತ್ತಂಬರಿನೂ ಹಾಕಿ ಒಂದಿಷ್ಟು ತಿರು ಕೊಟ್ರೆ ನಮ್ಮ ಹಾಗಲಕಾಯಿ ಪಲ್ಯ ಸೂಪರಾದ ರೆಡಿಯಾಗುತ್ತೆ ನೋಡಿರಿ. ಈ ಪಲ್ಯ ನೋಡಿರಿ ನಿಮ್ಗೆ ನಾನೇ ಮೊದಲೇ ಹೇಳಿದಾಗೆ ತುಂಬ ಆರೋಗ್ಯಕರ ಒಳ್ಳೆಯದ್ರಿ ಇದೆ. ಯಾಕಂದರೆ ನಮ್ಮದು ಪಚನಕ್ರಿಯೆಯನ್ನು ಸಹ ಹೆಚ್ಚಾಗಿಸುತ್ತದೆ. ಪಚನಕ್ರಿಯೆ ಸಮಸ್ಯೆ ಇದ್ದವರಿಗೆ ಇದು ಒಳ್ಳೆಯದು. ಇದರೊಳಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ರೀ. ಹಾಗೆ ಎಲ್ಲಾದರೂ ಗಾಯಗಳಾಗಿರುತ್ತಲ್ಲ ರೀ, ಆ ಗಾಯ ಕೂಡ ಹೀಲ್ ಮಾಡುತ್ತೆ ನೋಡಿರಿ ಇದು. ಆಮೇಲೆ ಅಸ್ತಮಾ ಪೇಷಂಟ್ಗಳಿಗೆ ಇದು ಒಳ್ಳೆಯದ್ರಿ. ಹಾಗೆ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ನೋಡಿರಿ. ಮತ್ತು ನಿಮ್ಮದು ಇಮ್ಯುನಿಟಿ ಸಿಸ್ಟಮ್ನೂ ಸಹ ಇನ್ಕ್ರೀಸ್ ಮಾಡುತ್ತೆ ರೀ. ನೋಡಿರಿ ನಮ್ದು ಪಲ್ಯ ರೆಡಿ ಆಯ್ತು ರೀ. ಇದು ಚಪಾತಿ, ಬಿಸಿ ಬಿಸಿ ರೊಟ್ಟಿ, ಆಮೇಲೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ರೀ. ಹಾಗಿದ್ರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ನ. ಇದೇ ಥರದ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.